ನಮಸ್ಕಾರ ವೀಕ್ಷಕರೇ, ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನವರು. ವೀಕ್ಷಕರೇ, ಇಂದು ಹುಬ್ಬಳ್ಳಿಯ ಗೋಕುಲ್ ರಸ್ತೆಯ ಹೊಸ ಬಸ್ ನಿಲ್ದಾಣದಲ್ಲಿ ಸಫಾಯಿ ಕರ್ಮಚಾರಿ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಹುಬ್ಬಳ್ಳಿಯವರು ಅಲ್ಲಿ ಕೆಲಸ ಮಾಡುತ್ತಿರುವವರ ಕುರಿತು ಇನ್ಸ್ಪೆಕ್ಷನ್ಗೆ ಎಂದು ಹೋಗಿದ್ದಾಗ ಅಲ್ಲಿ ನಡೆಯುತ್ತಿರುವ ಹಗರಣದ ಬಗ್ಗೆ, ಅಂದರೆ ಟಾಯ್ಲೆಟ್ಗೆ ಹೋಗಬೇಕೆಂದರೆ ಅಲ್ಲಿನ ಗುತ್ತಿಗೆದಾರರು ಟಾಯ್ಲೆಟ್ಗೆ ಹೋಗಬೇಕಾದ ಹೆಣ್ಣು ಮಕ್ಕಳಿಗೆ 5 ರೂಪಾಯಿ ಎಂದು ಬೋರ್ಡ್ ಹಾಕಿ 10 ರೂಪಾಯಿ ತೆಗೆದುಕೊಳ್ಳುತ್ತಿದ್ದಾರೆ. ಮಾತ್ರವಲ್ಲದೆ ಅಲ್ಲಿ ಟಾಯ್ಲೆಟ್ಗಳು ಯಾವುದೇ ತರಹದ ಸ್ವಚ್ಛತೆಯಾಗಿ ಇರುವುದಿಲ್ಲ, ಎಲ್ಲ ದುರಸ್ತಿಗೊಂಡಿರುತ್ತವೆ, ನೀರಿನ ಸೌಲಭ್ಯ ಇರುವುದಿಲ್ಲ. ಮಾತ್ರವಲ್ಲದೆ ಮುಖ್ಯವಾದ ವಿಷಯವೇನೆಂದರೆ ಅಲ್ಲಿನ ಸಿಬ್ಬಂದಿಗಳಿಗೆ ಯಾವುದೇ ತರಹದ PF ESI ಇರುವುದಿಲ್ಲ. ಆದರೆ ವೆಂಕಟೇಶ್ ಮ್ಯಾನ್ ಪವರ್ ಏಜೆನ್ಸಿಯ ಗುತ್ತಿಗೆ ಇದ್ದು ಇವರಿಗೆ ವೇತನ ಕೇವಲ 9,500 ರೂಪಾಯಿ ಮಾತ್ರ ಕೊಡುತ್ತಾರೆ. ಈ ವೇತನದಲ್ಲಿ ಅಲ್ಲಿನ ಸಿಬ್ಬಂದಿಗಳು ಯಾವ ತರಹ ಬದುಕಬೇಕು ಹಾಗೂ ಕಾರ್ಮಿಕರ ನಿಯಮದ ಪ್ರಕಾರ ಕನಿಷ್ಠ ವೇತನ 22,630 ರೂಪಾಯಿ ಕೊಡಬೇಕು. ಇದರಲ್ಲಿ ಇವರು 9,500 ರೂಪಾಯಿಗಳು ಕೊಟ್ಟರೆ ಇವರ ಜೀವನ ಹೇಗೆ ನಡೆಯಬೇಕು? ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಇವರ ಬಗ್ಗೆ ತಕ್ಷಣ ಕ್ರಮ ತೆಗೆದುಕೊಳ್ಳಬೇಕೆಂದು ಸಫಾಯಿ ಕರ್ಮಚಾರಿ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಹುಬ್ಬಳ್ಳಿ ಅವರು ಆಗ್ರಹಿಸಿದರು. उमेश कुमार, ये किसका है? क्या ये एजेंसी क्या इनका? मालिक है किसका? कौन तुम्हारा मालिक? कौन मालिक? जोर से बोलना. और इधर क्या है? इधर क्या है? कितना ले रहा? 10 रुपये. 10 रुपये क्यों लिया? मालूम नहीं था. मेरे को नहीं मालूम था. मालूम नहीं था. उधर क्या लिखा है? और जो वो मैडम तुझको पूछी ना ಸ್ವಲ್ಪ ಯಾವ ಊರಿಗೆ ಹೋಗ್ಬೇಕು ನೀವು ಗೊತ್ತಿಲ್ಲ? ಬರ್ರಿ ಅಂತ ನೀವು ಅಳಬೇಡ್ರಿ, ಅಳೋದ್ರಾಗ ಇದಿಲ್ಲ. ನಾವು ಹೋರಾಟ ಮಾಡೋಣ ಅಂತ ನೀವು ಅಳಬೇಡ್ರಮ್ಮ. ಇಲ್ಲ, ನಾವು ಹೋರಾಟ ಮಾಡೋಣ ಇದ್ರ ಸಲುವಾಗಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಯೊಂದಕ್ಕೂ ಹೋರಾಟ ಮಾಡೇ ಗೆದ್ದಿದ್ದವ್ರು. ಏನೈತ್ರಿ ಸರ್, ಇಲ್ಲೇ ನಾವು ಇಲ್ಲ, ನಿಮ್ಮ ಕಣ್ಣೀರಿಗ ಅವ್ರಿಗೆ ಶಾಪ ತಟ್ಟದೈತಿ. ಅದು ಕೂಡ DC ಮೇಡಮ್ ನೀವು ನೋಡ್ತಾ ಇದ್ರಲ್ಲ ಇವತ್ತು, ಮತ್ತು ಅದೇ ನಮ್ಮ ಸಮಾಜ ಕಲ್ಯಾಣ ಇಲಾಖೆದವರು JD ಸರ್ ನೀವು ನೋಡ್ತಾ ಇದ್ದೀರಿ. ನಾಳೆ ಇವಾಗ ನೋಡ್ರಿ, ಇಲ್ಲಿ ನಾನು ಇವತ್ತು ಡೇಟ್ ಏನ್ರಿ? ಇವತ್ತು 10ನೇ ತಾರೀಕು 6ನೇ ತಿಂಗಳ 2026. ಇವತ್ತು ನಾನು ಹೊಸ ಬಸ್ ಸ್ಟ್ಯಾಂಡಿಗೆ ವಿಸಿಟ್ ಕೊಟ್ಟಿರ್ತೀನಿ. ಇಲ್ಲಿ ಕೆಲಸ ಮಾಡೋರು ಪಾಪ ಲೇಬರ್ಸ್ ಕೇವಲ 6 ಜನ. ಇವ್ರು ಏನು ಮಾಡ್ಬೇಕು ಅನ್ನೋದನ್ನ ಇಡೀ ಈ ಬಸ್ ಸ್ಟ್ಯಾಂಡ್ನೆಲ್ಲ ಪೂರ ಸ್ವಚ್ಛಗೊಳಿಸುವಂಥ ಕೆಲಸ ಮಾಡೋರು ಇವರು ನಮ್ಮ ಲೇಬರ್ಸ್. ಅಂಥದ್ರಲ್ಲಿ ಈ ಏಜೆನ್ಸಿನವರು ಇಲ್ಲ ಐತೆ ನೋಡ್ರಿ, ಇಲ್ಲಿ ಈ ಏಜೆನ್ಸಿನವರು ಕೊಡಬೇಕಾಗಿರೋ ಒಬ್ರಿಗೆ ಅಂತೇಳಿ ಸ್ಯಾಲ್ರಿ ಮಿನಿಮಮ್ ಒಂದು ಕಾರ್ಮಿಕರ ಆ್ಯಕ್ಟ್ ಪ್ರಕಾರ 22,628 ರೂಪಾಯಿ ಕೊಡಬೇಕು. ಅಂಥದ್ರಲ್ಲಿ ಇವರಿಗೆ ಕೇವಲ 9,500 ರೂಪಾಯಿ. ಆ 22,000 ಕೊಡಬೇಕಾಗಿರೋದು ಕೂಡ ವಿತ್ PF ಆ್ಯಂಡ್ ESI ಸೇರಿ. ಅದರಲ್ಲಿ ಇವ್ರಿಗೆ ಏನೂ ಇಲ್ಲ, ಕೇವಲ 9,500 ರೂಪಾಯಿ ಕೊಡ್ತಾರೆ. ಅಂತಂದ್ರೆ ಇವ್ರ ಸಂಸಾರ ಯಾವ ಥರ ನಡಿಬೇಕು, ಇದಕ್ಕೆ ಯಾರು ವಿಚಾರ ಮಾಡಬೇಕು, ಯಾರು ಹೊಣೆಗಾರಿಕೆ? ಇಂಥವ್ರಿಗೆಲ್ಲ ಏಜೆನ್ಸಿ ಕೊಟ್ಟರೆ ಇಂಥ ಒಂದು ಫ್ಯಾಮಿಲಿಗಳೆಲ್ಲ ಎಲ್ಲಿ ಹೋಗ್ಬೇಕು? ಆದರೂ ಇವರೆಲ್ಲ ದುಡಿಬೇಕಂತಂದ್ರೆ ಅರ್ಧಕ್ಕರ್ಧ ವಯಸ್ಸು ನೋಡ್ತಿದ್ರೆ ಗೊತ್ತಾಗ್ತದೆ ಅಲ್ಲ. ಇವ್ರ ಅರ್ಧಕ್ಕರ್ಧ ವಯಸ್ಸು ಇಲ್ಲೇ ಹೋಗ್ಬಿಟ್ಟಿದೆ. 2020ರಿಂದ ಇಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. 26 ವರ್ಷ ಆಯಿತು. ಅದ್ರ ಸಲುವಾಗಿ ಪಾಪ ಇವ್ರಿಗೆ ನ್ಯಾಯ ದೊರಕಿಸುವಂಥ ಕೆಲಸ ಮಾಡಿಕೊಡ್ಬೇಕು. ದಯವಿಟ್ಟು DC ಮೇಡಮ್ ತಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತೀನಿ, ಇವರಿಗೆ ನ್ಯಾಯ. ಯಾಕಂತಂದ್ರೆ ತುಂಬ ವರ್ಷಗಳಿಂದ ದುಡಿತಾ ಇದ್ದಾರೆ. ಸೂಟಿ ಇಲ್ಲ, ಒಂದು PF ಇಲ್ಲ, ಒಂದು ESI ಇಲ್ಲ, ಯಾವುದೇ ಥರ ಇಲ್ಲ. ಇಡೀ ತಿಂಗಳ 30 ದಿನ ಕೆಲಸ ಮಾಡಬೇಕು. ಒಂದು ವೇಳೆ ಇವ್ರು ಬೇರೆ ಯಾರಾದ್ರೂ ತಗೊಳ್ಳಿ ಅಂತ ಕೇಳಿದ್ರೆ ನಿಮ್ಮಲ್ಲಿರುವಂಥ 2,000 ರೂಪಾಯಿ ಹಾಕೊಂಡು ಇನ್ನೊಬ್ಬರನ್ನ ತಗೊಂಡು ಅವ್ರನ್ನ ಎಕ್ಸ್ಟ್ರಾ ಕೆಲಸಕ್ಕೆ ತಗೊಳ್ಳಿ ಅನ್ನೋ ಒಂದು ಮಾತು ಏಜೆನ್ಸಿನವರು ಹೇಳ್ತಾರೆ. ಇನ್ನೊಂದು, ಇವರಿಗೆ ಮೊನ್ನೆ ಹುಷಾರಿರೋದಿಲ್ಲಂತೆ, ಆ ಹಾಸ್ಪಿಟಲ್ಗೆ ಅಂತ 5,000 ಖರ್ಚು ಮಾಡ್ತಾರೆ. ಈ 9,500 ರೂಪಾಯಲ್ಲಿ 5,000 ಹಾಸ್ಪಿಟಲ್ಗೆ ಅಂತ ಖರ್ಚು ಮಾಡಿದ್ರೆ 4,000ದಲ್ಲಿ ಯಾವ ಥರ ನಡಿಬೇಕು ಇವ್ರ ಫ್ಯಾಮಿಲಿ? ಇವ್ರ ಕುಟುಂಬ ಯಾವ ಥರ ನಡಿಬೇಕು? ಮಕ್ಕಳು, ಸಂಸಾರ, ಮನೆ ಇವೆಲ್ಲ ಏನು?
ಇದ್ರ ಸಲುವಾಗಿ ದಯವಿಟ್ಟು ಸಂಬಂಧಪಟ್ಟಂತ ಇವ್ರಿಗೆ ಒಂದು PF ಇಲ್ಲ, ಒಂದು ESI ಇಲ್ಲ, ದಯವಿಟ್ಟು ಇವ್ರ ಸಲುವಾಗಿ DC ಮೇಡಮ್ ತಾವು ನಾಳೆ ಬರುವಂತ ಇನ್ನೊಂದು ನಮ್ಮ P ರಘು ಸರ್ ತಾವು ಕೂಡ ನಾಳೆ ನಮ್ಮ ಇಲ್ಲಿ ಏನು ಹುಬ್ಬಳ್ಳಿಗೆ ಬರ್ತಾ ಇದ್ದೀರಿ. ರಘು ಸರ್ ದಯವಿಟ್ಟು ಈ ನಮ್ಮ ಸಫಾಯಿ ಕರ್ಮಚಾರಿಗಳ ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ನೋಡಿ. ಇಂಥವ್ರಿಗೆ ಒಂದು ಬದುಕೋದಕ್ಕೆ ಅಂತ ತಾವೇ ಒಂದು ದಾರಿ ಕೊಡಬೇಕು. ದಯವಿಟ್ಟು DC ಮೇಡಮ್, ಸ್ನೇಹಲ್ ಮೇಡಮ್ ತಮ್ಮ ಹತ್ರ ಇನ್ನೊಮ್ಮೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಒಂದು ಸಫಾಯಿ ಕರ್ಮಚಾರಿ ಜಾಗೃತಿ ಸಮಿತಿ ಸದಸ್ಯನಾಗಿ ಕೇಳ್ಕೊಳ್ತಾ ಇದ್ದೀನಿ, ಜಿಲ್ಲಾಧ್ಯಕ್ಷನಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವ್ರ ಸಲುವಾಗಿ ಒಂದು ನ್ಯಾಯ ದೊರಕಿಸುವಂಥ ಕೆಲಸ ಆಗಬೇಕು. ಪ್ಲೀಸ್ ದಯವಿಟ್ಟು ಏನಮ್ಮ